ನಮಸ್ಕಾರಗಳು. ಮಾಹಿತಿ ಎಲ್ಲ ತಾಲೂಕಿನ ಪತ್ರಕರ್ತರಿಗೆ ನನ್ನ ಅನಂತ ನಮಸ್ಕಾರಗಳು. ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ 2026 ನಡೆಯುತ್ತಿರುವ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ನಾನು ಪುನರ್ ರಾಜಕೀಯ ಪ್ರವೇಶ ಮಾಡ್ತಾ ಇರೋದ್ರಿಂದ ತಾವೆಲ್ಲ ನನಗೆ ಸಹಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ, ಜೊತೆಗೆ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳು ಹಾಗೂ ನನ್ನೆಲ್ಲ ಸ್ನೇಹಿತರು ಈ ಸಮಾರಂಭಕ್ಕೆ ಆಗಮಿಸಿ ನನಗೆ ಶುಭವನ್ನು ಹಾರೈಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೋರಿಕೊಳ್ತೇನೆ. ಜೊತೆಗೆ ಈಗ ನಡೀತಾ ಇರತಕ್ಕಂಥ ರಾಜಕಾರಣದ ವಿದ್ಯಮಾನಗಳಲ್ಲಿ ಏರುಪೇರು ಆಗಿರೋದ್ರಿಂದ ಅದರ ಬಗ್ಗೆ ನಾನು ನಡ್ಕೊಂಡು ಬಂದಂಥ ದಾರಿ, ನನಗೆ ಸಹಕಾರ ಕೊಟ್ಟಂಥ ನನ್ನ ಕ್ಷೇತ್ರದ ಎಲ್ಲ ಜನರ ಅಭ್ಯುದಯಕ್ಕಾಗಿ ನಾನು ಪುನರ್ ಹೋರಾಟವನ್ನು ಶುರು ಮಾಡಬೇಕಾಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸಿ ನನ್ನ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಪ್ರಯತ್ನದಲ್ಲಿ ವಿಫಲನ ಆಗ್ತೇನೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ಆದ್ದರಿಂದ ತಾವೆಲ್ಲ ಸಹಕರಿಸಿ ಈ ನಡೆದತಕ್ಕಂಥ ಅರಾಜಕತೆಯನ್ನು ಮತ್ತು ಭ್ರಷ್ಟತೆಯನ್ನು ತಡೆಯಲಿಕ್ಕೋಸ್ಕರ ನಾನು ಪುನಃ ರಾಜಕಾರಣ ಪ್ರವೇಶ ಮಾಡ್ತಾ ಇದ್ದೀನಿ. ನಾನು ಯಾರ ಜೊತೆನೂ ನಾನು ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಇರೋದಿಲ್ಲ. ಆದ್ದರಿಂದ ದಯಮಾಡಿ ನಾವೆಲ್ಲ ನನಗೆ ಸಹಕರಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾವ ಪಕ್ಷದಿಂದ ಅನ್ಕೊಂಡಿದ್ದೀರ? ನಾವು ಈಗಿನ ಹೇಳಿದ್ದೆ ಕೇಳಿಸ್ಕೊಂಡ್ರ, ಯಾವ ಪಕ್ಷ ಜೊತೆನೂ ಹೋಗಲ್ಲ ಅಂತ ಹೇಳಿದ್ದೀನಿ. ಈಗ ಯಾವ ಪಕ್ಷದಲ್ಲಿ ಇದ್ದೀರಾ ಸರ್? ನಾನು ಯಾವ ಪಕ್ಷದಲ್ಲಿ ಇಂಡಿಪೆಂಡೆಂಟ್. ನಾನು ಹೇಳಿದ್ನಲ್ಲ, ನೀವು ಕೇಳಿಸ್ಕೊಂಡ್ರ ಏನಂತ ಹೇಳಿದೇಳಿ, ನಾನು ಸೋತು ಬೆಂದು ಯಾರ ಜೊತೆ ನಾನು ಹೋಗೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. ಅಲ್ಲ, ಕಳೆದ ಬಾರಿ ಹೋಗ್ತಾ ಹೇಳ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ಹೌದು, ಲೋಕಸಭಾ ಚುನಾವಣೆ, MLA ಚುನಾವಣೆ, ಎಲ್ಲ ಚುನಾವಣೆನೂ ನಾನು ಮಾಡಿದ್ದಾಯಿತು. ಲೋಕಸಭೆಯಲ್ಲಿ ಏನಕ್ಕೆ ಮಾಡಿದೆ ಅಂತಕ್ಕಂಥದ್ದು ತಮಗೆಲ್ಲ ಅರಿವಿರ್ಬೋದು. ನಾನು ನಡ್ಕೊಂಡು ಬಂದಂಥ ದಾರಿ, ಜೊತೆಗೆ ವಿ ಸೋಮಣ್ಣಂಥ ಒಳ್ಳೆಯ ವ್ಯಕ್ತಿತ್ವವುಳ್ಳಂಥ ಒಬ್ಬ ವ್ಯಕ್ತಿಗೆ ನಾನು ಸಹಕರಿಸಿದ್ದೇನೆ, ಅವ್ರ ಜೊತೆ ನಡ್ಕೊಂಡ್ಬಂದೇನೆ. ನನಗೆ 1988ರಿಂದ ಪರಿಚಯ ಮತ್ತು ಸ್ನೇಹಿತರು. ಅಲ್ಲ ಗುರುವೇ, ನೀವು BJP ಇಲ್ಲ ಹಂಗಾರೆ? ಈಗ ಯಾವ ಪಾರ್ಟಿಲಿ ಇಲ್ವ ನೀವೀಗ? ನನಗೆ ಇಲ್ಲಿಂದ ಸ್ಟಾರ್ಟ್. ಯಾಕಂದ್ರೆ ನೀವು ಕಾಂಗ್ರೆಸ್ ಆಯ್ತು, ದಳ ಆಯ್ತು, BJP ಆಯ್ತು, ಎಲ್ಲ ಪಕ್ಷ ಆಯ್ತು. ಈಗ ಇಂಡಿಪೆಂಡೆಂಟ್. ಮುಂದೆ ಯಾವ ಪಾರ್ಟಿಗೂ ಜಾಯ್ನ್ ಆಗಲ್ಲ? ಅದು ನನ್ನ ಜನ ಏನು ಹೇಳ್ತಾರೆ, ಯಾವ ಥರ ಹೋರಾಟ ಇರುತ್ತೆ ನಿಮ್ದು ಈಗ ಮುಂದಿನ? ಜನಪರವಾದಂಥ ಹೋರಾಟ. ಅದಕ್ಕೇನು ಸಪ್ರೇಟ್ ಆಗಿ ಅಸ್ತಿತ್ವ, ಸಂಘ ಸಂಸ್ಥೆ ಅದು ನಾನು ಯಾವುದು ಕಟ್ಟಲ್ಲ, ಇಂಡಿಪೆಂಡೆಂಟ್. ನಾನು ಜನಗಳಿಗೆ ಆಗತಕ್ಕ. ಅಲ್ಲ ಸರ್, ಒಂದು ವೇದಿಕೆ ಬೇಕಲ್ಲ? ಅದಕ್ಕೆ ವೇದಿಕೆ ನಂದು ಸ್ವಂತ ಇರೋದಕ್ಕೆ ಏನಂತ ಮಾಡ್ತೀನಿ, ಇಂಡಿಪೆಂಡೆಂಟ್ ನಾನು ಹೆಸರಿಡ್ತೀನಿ. HB ನಂಜೇಗೌಡರ ವೇದಿಕೆ ಅಂತ ಇಡ್ತೀನಿ ನಾನು. ಅಲ್ಲ, ಯಾವ ರೀತಿ ಕಾರ್ಯಚಟುವಟಿಕೆ ಇರ್ತವೆ ಸರ್? ಈಗ ಕ್ಷೇತ್ರದಲ್ಲಿ ತಾವು ಈಗಾಗಲೇ ಒಂದು 10-15 ವರ್ಷ ಆಯಿತು ಕ್ಷೇತ್ರದಲ್ಲಿ ಮೂಲೆ ಮೂಲೆಗೂ ಗುರುತಿಸ್ಕೊಂಡು ಮಾಜಿ ಶಾಸಕರಾಗಿದ್ದೀರಿ. ಈಗ ಯಾವ ರೀತಿ ಜನಗಳನ್ನ ಹತ್ರಕ್ಕೆ ನನ್ನದೇ ಆದಂಥ ರಾಜಕೀಯ ದೃಷ್ಟಿಯಿಂದ ಅವ್ರ ಜೊತೆ ನಾನು ಹೋಗ್ತೀನಿ. ನನ್ನನ್ನು ಯಾವ ರೀತಿ ಅವರು ಆರಿಸಿ ನನ್ನ MLA ಮಾಡಿದರು, ಅವಾಗ ಏನು ಹೋರಾಟ ಇತ್ತು, ಅದೇ ಹೋರಾಟನ ನಾನು ಪುನಃ ಪ್ರಾರಂಭ ಮಾಡ್ತೀನಿ. ಈ ಸಮಾಜ ಸೇವೆ ಮಾಡ್ತೀರಾ ಅಥವಾ ಏನಾದರೂ ಸಮಾಜ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಅದು ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ನಾಳೆ 8ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ವೇದಿಕೆ ಮೇಲೆ ಹೇಳ್ತೀನಿ. ಯಾಕೆಂದರೆ ನನ್ನೆಲ್ಲ ಸ್ನೇಹಿತರು, ನನ್ನ ಹಿತೈಷಿಗಳೆಲ್ಲ ಬಂದಿರ್ತಾರೆ. ಆಗ ನಿಮಗೆ ಸಂದೇಶ ಕೊಟ್ಟರೆ ನೀವೆಲ್ಲ ದಯಮಾಡಿ ಅವತ್ತು ಹಾಜರಿದ್ದು ನಮ್ಮೆಲ್ಲರ ಸಂದೇಶಗಳನ್ನು ಕೇಳ್ಕೋಬೇಕು ಅಂತೇಳಿ ನಾನು. ಎಲ್ಲ ಪಾರ್ಟಿಯವರು ನಿಮ್ಮ ಜೊತೆ ಇದ್ದಾರೆ ಸರ್? ಎಲ್ಲ ಪಾರ್ಟಿ ನಿಮ್ಮ ಜೊತೆ ಇರ್ತಾರೆ? ಎಲ್ಲ ಪಾರ್ಟಿಯವರು. ಇನ್ನು ಈಗ ಕಾಂಗ್ರೆಸ್ಸು BJP ಇರೋರು ಯಾರು? ನನ್ನ ಜೊತೆ ಇದ್ದಂಥವ್ರು, ನನಗೆ ಸಹಕರಿಸಿದಂಥವ್ರು ಅಂಥವರೆಲ್ಲ ಇದ್ದಾರೆ.
ನನ್ನ ಜೊತೆ ಅವರೆಲ್ಲ ಕೈ ಜೋಡಿಸಿರತಕ್ಕಂಥ ಒಂದು ಪ್ರಾಮಾಣಿಕ ನಂಬಿಕೆ ನನ್ನಲ್ಲಿದೆ. ಅದರಿಂದ ಅವ್ರ ಜೊತೆ ನಾನು ಹೋರಾಟಕ್ಕೆ ಇಳಿಲಿಕ್ಕೆ ತಯಾರಿದ್ದೆ. ತಾಲೂಕಿನ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ಸರ್? ಏನ ತಾಲೂಕು ಆಡಳಿತದ ಬಗ್ಗೆ ನಾನು ತಾಲೂಕು ಆಡಳಿತ ತುಂಬ ಭ್ರಷ್ಟಾಚಾರ ತಾಂಡವಾಡ್ತದೆ. ತಾಲೂಕು ಆಫೀಸ್ಗೆ ಹೋಗೋಕ್ಕಾಗಲ್ಲ, KEBಗೆ ಹೋಗೋಕ್ಕಾಗಲ್ಲ. ಜನರ ಕಷ್ಟ ಸುಖಗಳನ್ನು ನಾನು ತಾಲೂಕು ಆಫೀಸನ್ನು ನೋಡಿದ್ದೀನಿ, ನಿಮ್ಮ ಕಾರ್ಡ್ ತೋರಿಸ್ತೀನಿ ಏನೇನಾಗಿದೆ ಅಂತ. ಹೋರಾಟಗಳು ಸ್ಟಾರ್ಟ್ ಆಗ್ತಾವೆ ಸರ್? ಸ್ಟಾರ್ಟ್ 100%. ನೀನೆಲ್ಲ ನೋಡಿದ್ಯಲ್ಲಪ್ಪ, ನನ್ನ ಜೊತೆನೇ ಇದ್ದಿರಲ್ಲ. ಅಲ್ಲ, ಇದು ಎಲೆಕ್ಷನ್ ಮಾತ್ರ ಸೀಮಿತನ? ಇದು ಎಲೆಕ್ಷನ್ ಮಾತ್ರ ಸೀಮಿತನ ನಿಮ್ದು ಹೋರಾಟ? ಎಲೆಕ್ಷನ್ ಚುನಾವಣೆಗೆ ಮಾತ್ರ ಸೀಮಿತನಾ ಅಥವಾ ಮುಂದುವರಿತು? ನಿರಂತರವಾದ ಜನ ಸೋಲಿಸ್ತಾರೆ, ಗೆಲ್ಲಿಸ್ತಾರೆ. ಇದು ನನಗೆ ದೇವರು ಶಕ್ತಿ ಕೊಟ್ಟಿರೋವರೆಗೂ ನಾನು ಜನಪರವಾದ ಹೋರಾಟ ಮಾಡ್ತೀನಿ. ನಿಮ್ಮ ಹೋರಾಟ HBN ಈಗಾಗಲೇ ಹೊರಗಡೆ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಹೌದು ಇದೆ. ಹೌದು ಹೌದು. ಯಾಕೆ ಮಾಡ್ತೀರಾ ಹೊರಗಡೆ ಇದ್ದು? ನಾನು ಹೇಳ್ತೀನಿ, ಹೊರಗಡೆ ಇದ್ದು ನಾನು ಹೇಳಿದ್ದೆಲ್ಲ ಇಂಡಿಪೆಂಡೆಂಟಾಗಿ ನಾನು ಅದನ್ನು ಯಾವ ರೀತಿ ಸಮರ್ಥಿಸ್ಕೋಬೇಕು, ಯಾವ ರೀತಿ ಜನಗಳ ಜೊತೆ ಹೋಗ್ಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಹಿಂದಿದ್ದಂಥ ನನ್ನ ಹಿರಿಯ ನಾಯಕರುಗಳು ಅದನ್ನೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾನು ಅವ್ರ ದಾಟಿಲ್ಲೇ ಹೋಗೋದು. ಹಿರಿಯ ನಾಯಕರು ಮನವೊಲಿಸಿ ನಿಮ್ಮ ಮತ್ತೆ ಕರೆದ್ರೆ? ಇಲ್ಲ, ನಾನು ಸೋತು ಸುಮ್ಮನಾಗಿ ಹೋಗಿದ್ದೀನಿ. ಹಿರಿಯ ನಾಯಕರು ಕರೆದು MLC ಮಾಡ್ತೀನಿ ಅಂದರೂ ಮಾಡಲಿಲ್ಲ. ಇಲ್ಲಿ ಒಬ್ಬರು ಕರ್ಕೊಂಡು ಹೋಗಿ ಬೇರೆ ಹಿರಿಯ ನಾಯಕರು ಬೇರೆ ಪಾರ್ಟಿಯವ್ರ ಹತ್ರ ಕರ್ಕೊಂಡು ಹೋದ್ರು, ಅಲ್ಲಿ ಹೇಳಿದ್ರು ಇದು MLC ಮಾಡ್ತೀನಿ, ಅಧ್ಯಕ್ಷ ಮಾಡ್ತೀನಿ ಅಂತ ಏನು ಮಾಡಲಿಲ್ಲ. ನನ್ನನ್ನು ಹೋರಾಟಕ್ಕೆ ಮಾತ್ರ ಸ್ಥಗಿತ ಮಾಡ್ಕೊಂಡಿರ್ತಕ್ಕಂಥ ಹಣ ಉಳ್ಳಂಥ ಜನ. ಈಗ ಹಣನೇ ಬೇಕಲ್ಲ ಸರ್ ಮುಂದಕ್ಕೆ? ಅದು ಸೆಕೆಂಡ್ರಿ. ಫಸ್ಟ್ ಹಣ ಏನು ಬೇಕಾಗಿಲ್ಲ, ಹಣ ಬೇಕಾಗಿರೋದು ಚುನಾವಣೆಗೆ. ಅದು ಚುನಾವಣೆಗೆ ಈಗಲೇ ನೀವು ರೆಡಿ ಆಗ್ಬೇಕಲ್ಲ ಸರ್? ರೆಡಿ ಆಗಿದ್ದೀನಿ, ರೆಡಿ ಆಗ್ಬಿಡ್ತೀನಿ, ರೆಡಿ ಆಗ್ತೀನಿ. ನೀವು ಇದನ್ನ ಅವತ್ತೇ ಘೋಷಣೆ ಮಾಡ್ಕೋಬೋದಾಯ್ತಲ್ವಾ ಸರ್? ಇಲ್ಲ, ಯಾಕೆಂತಂದ್ರೆ ಅಲ್ಲ, ಇವಾಗ ಬರ್ತ್ಡೇ ಇದು ಮಾಡ್ಕೊಂತೀರಲ್ಲ, ಅವತ್ತೇ ಅವತ್ತೇ ಮಾಡ್ಬೋದು. ಅವಾಗೆ ಘೋಷಣೆ ಮಾಡ್ತೀನಿ. 8ನೇ ತಾರೀಕು ಘೋಷಣೆ ಮಾಡ್ತೀನಿ. 8ನೇ ತಾರೀಕಿಗೆ ಇವತ್ತು birthday press ಇದೆ, meet ಅವತ್ತು ಮಾಡಿ- ಮಾತಾಡ್ತಾರೆ, ಸುಮ್ಮನಿರ್ರಿ. ನಾನು ಪ್ರೆಸ್ ಮೀಟ್ ಮಾಡ್ತಾ ಇರತಕ್ಕಂಥದ್ದು ನಿಮ್ಮನ್ನು ಕರೆದು ನೀವು ಪ್ರಕಟಣೆ ಮಾಡಲಿ. ನಂಜೇಗೌಡರು 8ನೇ ತಾರೀಕು ಭಾನುವಾರ ಅವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದಲ್ಲಿ ಅವರ ಮುಂದಿನ ಧೋರಣೆಗಳನ್ನ ಪ್ರಚಾರ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸರ್ ಹೆಂಗಿರುತ್ತೆ ಆಚರಣೆ ಅದೇ ಹೇಳಿ ಒಮ್ಮೆ. ಆ? ಆಚರಣೆ ಯಾವ ರೀತಿ ಇರುತ್ತೆ, ಎಷ್ಟು ಜನ ಬರ್ತಾರೆ, ಬಂದು ಏನಿರುತ್ತೆ? ನೋಡಿ 4 ಜನ ಬರ್ತಾರೆ. ಅಲ್ಲ, ನಿರೀಕ್ಷೆ ನಿರೀಕ್ಷೆ ಬೇಕಾದ್ರೆ ಕೊಡ್ರಿ. ಅವತ್ತೇನೋ ಹೆಲ್ತ್ ಕ್ಯಾಂಪ್ ಏನಾರು ಮಾಡಿಸ್ತೀರಾ ಅವರು? ಎಲ್ಲ ಸ್ನೇಹಿತರು ಸೇರಿ ಮಾಡ್ತಿರೋದು ಇದು ಇಲ್ಲ ಕಾರ್ಯಕ್ರಮ. ಕಣಪ್ಪ, ಈ ಹುಟ್ಟುಹಬ್ಬ ಆಚರಣೆ ಇಲ್ಲ, ಹೆಲ್ತ್ ಕ್ಯಾಂಪ್ ಎಲ್ಲ ಇನ್ನು ವಿಶೇಷ ಕಾರ್ಯಕ್ರಮ ಏನಾರ ಇರ್ತಾ ಅಂತ ಅಷ್ಟೇ. ಬಡ ರೋಗಿಗಳಿಗೆ ಇವು ಇದು ಹಾಲು ಹಣ್ಣು ಮೊದಲು ನೋಡಿ, ಹೆಲ್ತ್ ಕ್ಯಾಂಪ್ ಮಾಡೋದು, ಇನ್ನೊಂದು ಮಾಡೋದು, ದಟ್ ಇಸ್ ಸೆಕೆಂಡ್ರಿ. ಅದು ಹೊಟ್ಟೆಪಾಡಿಗಾಗಿ ಮಾಡತಕ್ಕಂಥ ಹೆಲ್ತ್ ಕ್ಯಾಂಪ್ಗಳು ಮತ್ತೊಂದು. ಮೊದಲು ತಾಲೂಕಲ್ಲಿರ್ತಕ್ಕಂಥ ಭ್ರಷ್ಟತೆಯನ್ನು ಹೋರಾಟ ನಿರ್ಮೂಲನೆ ಮಾಡಿ ಆಮೇಲೆ ಬಾಕಿದು ಏನು ನಾಳಿಕೆ ಬೇಕಾದ್ರೆ ನನಗೆ ಇದು ಮಾಡೋಕ್ಕೆ ಶಕ್ತಿ ಇಲ್ವಾ? ಹೆಲ್ತ್ ಕ್ಯಾಂಪ್, ಇನ್ನೊಂದು ಕ್ಯಾಂಪ್ ರೀ. ಮೊದಲು ರೈತ ಸರಿಯಾಗಿದ್ದಾನ ಅಂತ ನೋಡ್ಕೊಳ್ಳಿ. ಮೊನ್ನೆ ಒಂದು ಇದಕ್ಕೆ ಹೋಗಿದ್ದೆ ನಾನು, KEBಗೆ. ಒಬ್ಬ ಇಂಜಿನಿಯರು, ನಾನೊಬ್ಬ XML ಅಂತ ಗೊತ್ತಿದ್ದು ಸಹ ಇದನ್ನು ಫೋನ್ ಹಿಡ್ಕೊಂಡು ಮಾತಾಡ್ತಿದ್ದ, ಮಾತಾಡ್ತಿದ್ದ. ಆ ಮನುಷ್ಯ ಮಾತಾಡ್ತಿದ್ದ, ನಾನು ಸುಮ್ಮನೆ ನಿಂತಿದ್ದೆ. ಒಬ್ಬ ಇಂಜಿನಿಯರ್ ಯಾರ ಹತ್ರನೂ, ಒಬ್ಬ ಬಡವನ ಹತ್ರನೂ, ಒಬ್ಬ ರೈತ ಅಂತ ಮಾತಾಡ್ತಾ ಇರ್ತಾನೆ. ಏನು ಗುರುಗಳೇ ಮಾತಾಡ್ತಾನೆ ಅಂತ ನಾನು ಸುಮ್ಮನೆ ಅವ್ನು ಬಿಟ್ಬಿಟ್ಟು ಸುಮ್ಮನೆ ಹೋಯ್ತಾ ಇದ್ದ. ಅದು ಹೋಯ್ತದ. ಅದೇನು ಸಿಟ್ಟು ಬರ್ತೋ ಗೊತ್ತಿಲ್ಲ, ನಾನು ಹಳೆ ದಾಟಿ ಗೊತ್ತಲ್ಲ, ಆ ದಾಟಿದ ಪ್ರಶ್ನೆ ಮಾಡಿದೆ ಅವನು. ಏಯ್, ನೀನು ಅಮೇರಿಕದಿಂದಲೂ ದುಬೈಯಿಂದಲೂ ಬಂದಿಲ್ಲ, ನೀನು ಬಂದಿರೋದಿಲ್ಲ, ಒಬ್ಬ ರೈತನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರತಕ್ಕಂಥದ್ದು. ಸಾಹೇಬ್ರೆ, ಜಂಪ್ ಕೇಳೋದು ಕಣ್ಣಲ್ಲಿ ನೀರು ಬರುತ್ತೆ. ನಾವೆಲ್ಲ ಹೋರಾಟ ಮಾಡಿ MLA ಆದಂಥವ್ರು. ನಾನು ₹1 ನಾವು ಖರ್ಚು ಮಾಡ್ದಲ್ಲೇ MLA ಆಗಿರೋದು ನಾನು. ಆ ಹೋರಾಟದ ಒಂದು ಪ್ರತಿಫಲನ ಇವತ್ತು ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತೆ. ಗೊತ್ತಾಯ್ತು ಕೂಡ, ಒಂದು TC ತಂದಾಕಿ 10ರಿಂದ 15 ಸಾವಿರ ರೂಪಾಯಿ ದುಡ್ಡು ತಗೋತಾರೆ. ನೀವು ಪ್ರಕಟಣೆ ಮಾಡ್ತಾರೆ, ನೀವು ಕೊಟ್ಟಂಥ ದೂರಿನ ಮೇರೆಗೆ 72 ಗಂಟೆ ಒಳಗೆ TC ಆಗ್ತಾ ಹೋದರೆ ಅವನಿಗೆ ಅದು ಏನು ಮಾಡಬೇಕು ನಮ್ಮ ಸರ್ಕಾರ ಮಾಡುತ್ತೆ ಅಂತ ಘೋಷಣೆ ಮಾಡ್ತೀರ. ಎಲ್ಲಿ ಅದು? ಎಲ್ಲಿ ಹೋಯ್ತು ನಿಮ್ಮ ಘೋಷಣೆ? ಗೊತ್ತಾಯ್ತಾ ಗುರುಗಳೇ? ಚಳಿ ಬಿಡಿಸ್ತೀನಿ ಎಲ್ಲರಿಗೂ, ಸುಮ್ಮನಿರಿ ಗುರುಗಳು. ಎಷ್ಟನೇ ವರ್ಷ? ಎಲ್ಲ ಭಾಳ ಯಾರ್ದೋ ಎಣ್ಣೆ ತಂದು ಬೆಲೆ ಹಂಚಿ ನನ್ನ MLA ಮಾಡಿರ್ತಾರೆ. ಸೈಕಲ್ ಹೊಡೆದಿರ್ತಕ್ಕಂಥವ್ರು. ಅಲ್ಲ ಗುರುಗಳೇ, ಆ ಕಾಲನೇ ಬೇರೆ ಇತ್ತು ಬಿಡಿ. ಈ ನಾನು ಹೇಳೋದು